ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು TV19 ಕನ್ನಡ. ನಾನು ಪವಿತ್ರ. ಇದೇ ಅಕ್ಟೋಬರ್ 31 ರಿಲೀಸ್ ಆಗ್ತಾ ಇರುವಂಥ ಸಿನಿಮಾ ಬ್ರಾಟ್. ಸೊ ಟ್ರೈಲರ್ ರಿಲೀಸ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಸಿನಿಮಾದ ಹೀರೋಯಿನ್ ಮನೀಷಾ ನಮ್ಮ ಜೊತೆ ಇದ್ದಾರೆ. ನಮಸ್ತೆ, ವೆಲ್ಕಮ್ ಟು ಮೈ ಶೋ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಬ್ರಾಟ್ ರಿಲೀಸ್ಗೆ ಹತ್ರ ಇದೆ, ಸೊ ಒಳ್ಳೆ ರೆಸ್ಪಾನ್ಸ್ ಇದೆ. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಡೆಬ್ಯೂ ಮಾಡ್ತಾ ಇದ್ದೀನಿ ಬ್ರಾಟ್ ಫಿಲ್ಮ್ ಇಂದ. ಸೊ ಐಮ್ ಕನ್ನಡಿಗ. ನಾನು ಇಲ್ಲೇ ಹುಟ್ಟಿದ್ದು ಬೆಳೆದಿದ್ದು ಬ್ಯಾಂಗ್ಳೂರಲ್ಲಿ. ಸೊ ತುಂಬಾ ಖುಷಿ ಆಗುತ್ತೆ. ಐ ಹೋಪ್ ಆಲ್ ಆಫ್ ಯು ಆಲ್ ಎಂಜಾಯ್ ದ ಮೂವಿ. ಅಕ್ಟೋಬರ್ 31ಗೆ ಬರ್ತಾ ಇದೆ. ಪ್ಲೀಸ್ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾನ ಎಂಜಾಯ್ ಮಾಡಿ. ಸೊ ಕನ್ನಡದವರೇ ಹಾಗೆ, ಕನ್ನಡದ ಮೊದಲನೇ ಸಿನಿಮಾ ನಿಮ್ಗೆ ಈಗ ಸಿಕ್ಕಿದೆ ಅಂದಾಗ, ನನ್ನ ಫಸ್ಟ್ ಮೂವಿ ಅನ್ನೋ ಕಾರಣಕ್ಕೆ ನಿಮ್ಗೆ ಈ ಸಿನಿಮಾ ಇಷ್ಟ ಆಗುತ್ತಾ, ಅಥವಾ ಕತೆ ನಿಮ್ಮನ್ನ ತುಂಬಾ ಇಂಪ್ರೆಸ್ ಮಾಡ್ತಾ? ಕಥೆ ಆಕ್ಚುಲಿ ತುಂಬಾ ಚೆನ್ನಾಗಿದೆ, ತುಂಬಾ ಗ್ರಿಪ್ಪಿಂಗ್ ಆಗಿದೆ. ಆಕ್ಷನ್ ಇದೆ, ಥ್ರಿಲ್ಲರ್ ಇದೆ, ಇಮೋಷನ್ ಇದೆ, ರೊಮ್ಯಾನ್ಸ್ ಇದೆ. ಸೊ ಇಟ್ಸ್ ಫುಲ್ ಪ್ಯಾಕ್ ಬ್ಲಾಕ್ ಬಸ್ಟರ್. ಆ್ಯಂಡ್ ಶಶಾಂಕ್ ಸರ್ ಮತ್ತೆ ಕೃಷ್ಣ ಸರ್ದು ಡುವೋ ಆಲ್ರೆಡಿ ತುಂಬಾ ಫೇಮಸ್ ಆಗಿದೆ, ಸಕ್ಸಸ್ಫುಲ್ ಆಗಿದೆ. ಸೊ ನಾನು ಕತೆ ಎಲ್ಲ ಕೇಳಿದ್ಮೇಲೆ ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಐ ಹ್ಯಾಡ್ ಟು ಡೂ ಇಟ್. ಸೊ ಒನ್ ಆಫ್ ದ ರೀಸನ್ ಕೂಡ ಆಗಿರುತ್ತೆ, ಕಾಂಬಿನೇಷನ್ ಹಿಟ್ ಸಿನಿಮಾ ಬಂದಾಗ. ಕಾಂಬಿನೇಷನ್ ಹಿಟ್ ಆಗಿದೆ. ಸೊ ಇಟ್ ವಾಸ್ ಅ ನೋ ಬ್ರೇನರ್. ಓಕೆ. ಸೊ ನಿಮ್ಗೇನಾದ್ರೂ ಇತ್ತ ಕನ್ನಡದಲ್ಲಿ ಸಿನಿಮಾ ಮಾಡಿದ್ರೆ ನಾನು ಇದೇ ತರ ಕಥೆ ಬಂದ್ರೆ ಮಾತ್ರ ಒಪ್ಕೊಳ್ಬೇಕು ಅಂತನೋ, ಅಥವಾ ಚೂಸಿ ಆಗಿದ್ರ ನೀವು ಕನ್ನಡದಲ್ಲಿ ಸಿನಿಮಾ ಕಥೆ ಸೆಲೆಕ್ಟ್ ಮಾಡೋದ್ರಲ್ಲಿ? ಚೂಸಿ ಏನು ಇರಲಿಲ್ಲ. ಆಕ್ಚುಲಿ ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಆಡಿಷನ್ ಎಲ್ಲ ತುಂಬಾ ಕೊಟ್ಟಿದ್ದೆ, ಬಟ್ ಏನು ವರ್ಕ್ಔಟ್ ಆಗ್ಲಿಲ್ಲ. ಅಂಡ್ ನನಗೆ ಫಸ್ಟ್ ಬ್ರೇಕ್ ಸಿಕ್ಕಿರೋದು ತೆಲುಗು ಸಿನಿಮಾ ಅಲ್ಲಿ, ಆಪೋಸಿಟ್ ರಾಜ್ ತರುಣ್ ಭಲ್ಲೆ ನಾಡಿ ಅಂತ. ಸೊ ದಿಸ್ ಇಸ್ ಮೈ ಸೆಕೆಂಡ್ ಫಿಲ್ಮ್. ಈ ಸಿನಿಮಾ ಶಶಾಂಕ್ ಸರ್ ನನಗೆ ಆಫರ್ ಮಾಡಿರೋದು. ಸೊ ಹೌ ಕೆನ್ ಐ ಸೇ ನೋ? ಆ್ಯಂಡ್ ಕೃಷ್ಣ ಸರ್ ತುಂಬಾ ಸಕ್ಸಸ್ಫುಲ್ ಆಗಿದ್ದಾರೆ. ಸೊ ಇಟ್ ವಾಸ್ ಆಲ್ಸೋ ಗ್ರೇಟ್ ಸ್ಟೋರಿ. ತುಂಬಾ ಚೆನ್ನಾಗಿದೆ ಸ್ಟೋರಿ. ಕ್ಲೈಮ್ಯಾಕ್ಸ್ ಇಸ್ ದ ಮೇನ್ ಪಾಯಿಂಟ್ ಆಫ್ ದ ಸ್ಟೋರಿ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಟ್ರೈಲರ್ ನೋಡಿದಾಗ ನಮ್ಗೆ ಇದು ಬೇಸ್ಡ್ ಆನ್ ಕ್ರಿಕೆಟ್ ಅಂತ ಬರುತ್ತೆ, ಬೆಟ್ಟಿಂಗ್ ಕಾಣಿಸ್ತಾ ಇದೆ. ನಿಮ್ಮ ಪಾತ್ರ ಏನು ಅಂತ ನಮಗೆ ಗೊತ್ತಾಗ್ಬೇಕಿತ್ತು. ಸೊ ನನ್ನ ಕ್ಯಾರೆಕ್ಟರ್ ಈ ಮೂವಿಯಲ್ಲಿ ತುಂಬಾ ಸಿಂಪಲ್ ಗರ್ಲ್ ನೆಕ್ಸ್ಟ್ ಡೋರ್ ಕ್ಯಾರೆಕ್ಟರ್ ತರ ಇದ್ದಾಳೆ. ತುಂಬಾ ಏನು ಮಾತಾಡಲ್ಲ. ಅಂಡ್ ಯುನೋ ಕೃಷ್ಣ ಕ್ಯಾರೆಕ್ಟರ್ಗೂ ಸಪೋರ್ಟ್ ಮಾಡ್ತಾಳೆ. ಸೊ ವೆರಿ ಸ್ವೀಟ್ ಲವಬಲ್ ಕ್ಯಾರೆಕ್ಟರ್. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ, ಬಿಕಾಸ್ ಶಿ ಇಸ್ ವೆರಿ ಗರ್ಲ್ ನೆಕ್ಸ್ಟ್ ಡೋರ್. ಸೊ ಐ ಹೋಪ್ ಎವ್ರಿ ಒನ್ ಕನೆಕ್ಟ್ಸ್ ವಿತ್ ಹರ್. ಓಕೆ. ಸೊ ನಿಮ್ಮ ಪಾತ್ರ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಅಂತ ಇದ್ದೀರಾ? ಸೊ ಶಶಾಂಕ್ ಸರ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಈ ಆಕ್ಟಿಂಗ್ ಅಂತ ಬಂದಾಗ ಕಥೆಯಲ್ಲಿ ಅವ್ರು ಎಲ್ಲಿದ್ದಾರೆ ಅಂತ ಎಲ್ರಿಗೂ ಗೊತ್ತು. ಅಂಡ್ ಹಿಟ್ ಸಿನಿಮಾಗಳು ಕೊಟ್ಕೊಂಡು ಬಂದವರು, ಹಿಟ್ ಹಾಡುಗಳನ್ನ ಕೊಟ್ಕೊಂಡು ಬಂದ್ರೆ, ಅಂಡ್ ಡೆಫಿನೆಟ್ಲಿ ಹಾಡು ಬಗ್ಗೆ ಮಾತಾಡ್ಲೇಬೇಕು. ಸೂಪರ್ ಹಿಟ್ ಹಾಡಂತೂ ಇವಾಗ ಎರಡೆರಡು ಸಾಂಗ್ ಹಿಟ್ ಆಗ್ಬಿಟ್ಟಿದೆ. ಸೊ ಎಷ್ಟು ಖುಷಿ ಇದೆ ನಿಮ್ಗೆ ಅದ್ರ ಬಗ್ಗೆ? ನಾನು ಮೆಲಡಿ ಯಾವಾಗ ಕೇಳಿಸ್ಕೊಂಡೆ ಅವಾಗೇ ನಂಗೆ ಗೊತ್ತೇ ಇರಲಿಲ್ಲ ಈ ಸಾಂಗ್ ಅಷ್ಟು ದೊಡ್ಡ ಹಿಟ್ ಆಗುತ್ತಂತ. ಐ ಹ್ಯಾಡ್ ನೋ ಐಡಿಯಾ. ಕೃಷ್ಣ ನನಗೆ ತುಂಬಾ ಸತಿ ಹೇಳಿದ್ದಾರೆ, ಐ ಆಮ್ ಟೆಲಿಂಗ್ ಯು ದಿಸ್ ಸಾಂಗ್ ವಿಲ್ ಬಿ ಅ ಹಿಟ್. ಬಟ್ ಯುನೋ ನಾನು ನ್ಯೂ ಆಗಿ ಬಂದಿದ್ದೀನಿ, ನಂಗೆ ಅಷ್ಟೊಂದು ನಾಲೆಜ್ ಏನೂ ಇಲ್ಲ. ಸೊ ನಾನಿನೇ ಅಂತ ಸಾಂಗ್ ಅಷ್ಟು ದೊಡ್ಡ ಹಿಟ್ ಆಗಿದ್ದಕ್ಕೆ ನಾನು ಎಷ್ಟೆಷ್ಟು ಖುಷಿ ಅಂದರೆ ಐ ಕಾಂಟ್ ಇವನ್ ಟೆಲ್ ಯು. ಇಟ್ಸ್ ವೆರಿ ಮೈ ಫ್ಯಾಮಿಲಿ ಸೋ ಹ್ಯಾಪಿ, ಐ ಆಮ್ ಸೋ ಹ್ಯಾಪಿ. ಸೊ ಆ್ಯಂಡ್ ಗಂಗಿನೂ ಆ್ಯಕ್ಚುಲಿ ಗಂಗಿ ಈಸ್ ಮೈ ಫೇವ್ರೆಟ್ ಸಾಂಗ್. ಐಟಮ್ ಸಾಂಗ್, ಡಾನ್ಸ್ ನಂಬರ್ ನಂಗೆ ತುಂಬಾ ಇಷ್ಟ. ಸೊ ವೆರಿ ಹ್ಯಾಪಿ ದಟ್ ಎರಡು ಸಾಂಗ್ಸ್ ನಾವು ಬಿಟ್ಟಿರೋದು ಇಷ್ಟು ದೊಡ್ಡ ಹಿಟ್ ಆಗಿದೆ ಅಂತ. ಸೊ ಆಕ್ಟಿಂಗ್ ಅಂತ ಬಂದಾಗ ಶಶಾಂಕ್ ಸರ್ ಎಷ್ಟು ಸಪೋರ್ಟಿವ್ ಆಗಿದ್ರು, ಹೇಗೆಲ್ಲ ಗೈಡ್ ಮಾಡ್ತಾ ಇದ್ರು? ಸೊ ಶಶಾಂಕ್ ಸರ್ ನನ್ನ ಜೊತೆ ವರ್ಕ್ಶಾಪ್ ಎಲ್ಲ ಮಾಡಿದ್ರು. ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ನಾನು ಶಶಾಂಕ್ ಸರ್ ಕೃಷ್ಣ ಸರ್ ವರ್ಕ್ಶಾಪ್ ಮಾಡಿದ್ವಿ. ವರ್ಕ್ಶಾಪಲ್ಲಿ ನಾವು ಎಲ್ಲ ಸೀನ್ಸ್ ಎಲ್ಲ ರಿಹರ್ಸ್ ಮಾಡಿದ್ವಿ. ಸೊ ಅಲ್ಲಿ ನಮಗೆ ತುಂಬಾ ಈಸಿ ಆಗ್ಬಿಡುತ್ತೆ, ಬಿಕಾಸ್ ನಾವು ಸೆಟ್ಟಿಗೆ ಹೋದ್ರೆ ಗೊತ್ತಾಗುತ್ತೆ ಈ ಸೀನ್ ನಾವು ಆಲ್ರೆಡಿ ಮಾಡಿದೀವಿ. ಸೊ ಏನು ಟೆನ್ಷನ್ ಇರಲ್ಲ, ಕಾನ್ಫಿಡೆನ್ಸ್ ಆಗಿ ಮಾಡ್ಬೋದು. ಸೊ ಐ ಥಿಂಕ್ ದ್ಯಾಟ್ ರಿಯಲಿ ಹೆಲ್ಪ್. ಅಂಡ್ ಆಕ್ಟಿಂಗ್ ಟಿಪ್ಸು ತುಂಬಾ ಕೊಟ್ಟಿದ್ರು, ಲೈಕ್ ಈ ಸೀನ್ ಹಿಂಗ್ ಮಾಡ್ಬೋದು, ಹಂಗ್ ಮಾಡ್ಬೋದು ಅಂತ. ಲೈಕ್ ಯುನೋ ಹಿ ಈಸ್ ಅ ವೆರಿ ಗುಡ್ ಆಕ್ಟರ್ ಹಿಮ್ಸೆಲ್ಫ್. ಸೊ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು, ಬಿಕಾಸ್ ಈ ಸೋ ಎಕ್ಸ್ಪೀರಿಯನ್ಸ್ ಅಲ್ಲ, ಎಲ್ಲ ಈಸಿಯಾಗಿ ಸ್ಮೂತ್ ಆಗಿ ಮಾಡ್ಲಿಕ್ಕಾಯ್ತು. ಸೊ ನಾವು ಕೃಷ್ಣ ಅವರು ಅಂತ ಬಂದ್ರೆ ಅವ್ರ ಸಿನಿಮಾಗಳನ್ನ, ಪ್ರೀವಿಯಸ್ ಸಿನಿಮಾಗಳನ್ನ ನೋಡಿದಿರಾ? ಲವ್ ಬಾಯ್ ಎಲ್ಲರೂ ಅವರು ಆ ತರ ಇಮೇಜ್ ಅಲ್ಲೇ ನೋಡಿದ್ರು. ಸೊ ಈಗ ಸಡನ್ಲಿ ಇಲ್ಲಿ ಆಕ್ಷನ್ ಥ್ರಿಲ್ಲರ್ ಸಿನಿಮಾದಲ್ಲಿ ಕೃಷ್ಣ ಅವ್ರು ಬರ್ತಿದ್ದಾರೆ ಅಂದ್ರೆ ಇವ್ರದ್ದು ಆಕ್ಷನ್ ಥ್ರಿಲ್ಲರ್ ಸಿನಿಮಾನ ಅಂತ ಕ್ವೆಶನ್ ಆಗೋಷ್ಟು ತುಂಬಾ ಜನಕ್ಕೆ ಕ್ಯೂರಿಯಸ್ ಇದೆ. ಅಂಡ್ ಒಂಥರ ಕನ್ಫ್ಯೂಷನ್ ಕೂಡ ಹುಟ್ಟಿದೆ. ಸೊ ನಿಮ್ಗೆ ಹೇಗೆ ಅನ್ಸುತ್ತೆ ಅವ್ರ ಪ್ರೀವಿಯಸ್ ಸಿನಿಮಾಗಳು ನೋಡಿದೀರಾ? ಎಸ್, ನಾನು ಲವ್ ಮಾಕ್ಟೇಲ್, 2 ಲವ್ ಮಾಕ್ಟೇಲ್ ನೋಡಿದ್ದೀನಿ. ನಾನು ಮಿಸ್ಟರ್ ಬ್ಯಾಚುಲರ್ ನೋಡಿದ್ದೀನಿ. ಆಕ್ಚುಲಿ ಐ ಥಿಂಕ್ ಆಲ್ಮೋಸ್ಟ್ ಕೌಸಲ್ಯ ಸುಪ್ರಜಾ ರಾಮ ಎಲ್ಲ ನೋಡಿದ್ದೀನಿ. ಐ ಥಿಂಕ್ ಈಸ್ ಅ ಗ್ರೇಟ್ ಆಕ್ಟರ್. ಅವ್ರು ತುಂಬಾ ಸಟಲ್ ಆಗಿ ಆಕ್ಟಿಂಗ್ ಮಾಡ್ತಾರೆ. ಸೊ ನಂಗೆ ತುಂಬಾ ಇಷ್ಟ. ಐ ಲೈಕ್ ಆಕ್ಟಿಂಗ್ ವೆನ್ ಇಟ್ಸ್ ಯುನೋ ನಾಟ್ ಲೈಕ್ ಯುವರ್ ಆಕ್ಟಿಂಗ್. ಸೊ ಅವ್ರ ಜೊತೆ ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ನಿಜ ಹೇಳ್ತಿದ್ರ, ಫುಲ್ ಸ್ಪಾರ್ಕಲ್ ಆಗ್ತಾ ಇದೆ ಅಲ್ಲಿ. ಅವ್ರ ಜೊತೆ ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಅಂಡ್ ಹೀಸ್ ಆಲ್ಸೋ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಬಿಫೋರ್ ಬೀಯಿಂಗ್ ಅ ಗ್ರೇಟ್ ಆಕ್ಟರ್. ಆಸ್ ಅ ಪರ್ಸನ್ ತುಂಬಾ ಚೆನ್ನಾಗಿದ್ದಾರೆ.
ಸೊ ಓವರ್ ಆಲ್ ಸಿನಿಮಾ ಅಂತೂ ರಿಲೀಸ್ಗೆ ಹತ್ರ ಇದೆ. ಸೊ ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ಅಕ್ಟೋಬರ್ 31 ಸಿನಿಮಾ ಫೈನಲಿ ರಿಲೀಸ್ ಆಗ್ತಾ ಇದೆ. ನಾವು ತುಂಬಾ ಹಾರ್ಡ್ ವರ್ಕ್ ಇಂದ ಪ್ಯಾಷನ್ ಇಂದ ಈ ಸಿನಿಮಾ ಮಾಡಿದೀವಿ. ಸೊ ಪ್ಲೀಸ್ ಎಲ್ಲರೂ ಹೋಗಿ ಥಿಯೇಟರಿಗೆ ಹೋಗಿ ನಮ್ಮ ಸಿನಿಮಾನ ನೋಡಿ ಎಂಜಾಯ್ ಮಾಡಿ. ನಿಮಗೆ 100% ಇಷ್ಟ ಆಗುತ್ತೆ, ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಸೊ ಪ್ಲೀಸ್ ಗೋ ಆ್ಯಂಡ್ ವಾಚ್ ಆ ಸಿನಿಮಾ ಆನ್ ಅಕ್ಟೋಬರ್ 31. ಥ್ಯಾಂಕ್ ಯು ಸೋ Thank ಮಚ್ ಅಂಡ್ you. ಆಲ್ ದ ವೆರಿ ಬೆಸ್ಟ್. Thank you ಹೀಗೆ so ಒಳ್ಳೆ much. ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳು ಇದೇ ತರ ನಿಮಗೆ ಸಿಗ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್.